ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ನಾನು ಗಜಾನನ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಿನ್ನೆ ಮೊನ್ನೆಯಿಂದ ತುಂಬ ಯಾವುದೇ ವಿಡಿಯೋ ಹಾಕಿದ್ರು ನೀವು ಮೆಸೇಜ್ ಮಾಡ್ತಾನೆ ಇದ್ರಿ. ಯಾಕಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಏನಾಯಿತು, ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಏನಾಯಿತು, ಬೇರೆ ಯಾವುದೇ ವಿಡಿಯೋ ಹಾಕಲಿ ಈ ವಿಡಿಯೋ ಬೇಡ, ನಮಗೆ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ಹಾಕಿ ಅಂತ ಹೇಳ್ಬಿಟ್ಟು ತುಂಬ ಹೇಳ್ತಾ ಇದ್ರಿ. ಇದರಿಂದ ನನಗೆ ಏನು ಗೊತ್ತಾಗ್ತಾ ಇದೆ ಅಂದರೆ ಬೈಕ್ ಟ್ಯಾಕ್ಸಿ ಮೇಲೆ ಎಷ್ಟೆಲ್ಲ ಜನ ಅಂದರೆ ಎಷ್ಟೆಲ್ಲರೂ ಡಿಪೆಂಡ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಏನಪ್ಪ ಅಂದರೆ ಬೈಕ್ ಟ್ಯಾಕ್ಸಿಯಿಂದ ಕೆಲವೊಬ್ರು ಇಲ್ಲ ನನ್ನ ಕೆಲಸ ಹೋಯ್ತು ಅಂತಾರೆ, ಇಲ್ಲ ಅಂದರೆ ನನ್ನ ಕಮಿಟ್ಮೆಂಟ್ ಇತ್ತು ಅಂತಾರೆ, ಇಲ್ಲ ಅಂದರೆ ನಾನು ಬೈಕ್ ಟ್ಯಾಕ್ಸಿ ನಂಬ್ಕೊಂಡು ಸಾಲ ಮಾಡಿದ್ದೆ ಅಂತಾರೆ. ಇಷ್ಟೆಲ್ಲ ಇದೆಯಾ? ನಾವು ಬೈಕ್ ಟ್ಯಾಕ್ಸಿ ಅಂದ್ರೆ ವರ್ಕಿಂಗ್ ಇರುವಾಗ ಇಷ್ಟು ಜನ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತೇ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಬೈಕ್ ಟ್ಯಾಕ್ಸಿ ಏನಾಯ್ತು, ಬೈಕ್ ಟ್ಯಾಕ್ಸಿ ಏನಾಯ್ತು, ಬೈಕ್ ಟ್ಯಾಕ್ಸಿ ಯಾವಾಗ ಬರುತ್ತೆ ಅನ್ನೋ ಒಂದು ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ತುಂಬಾ ಹೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ನನಗೆ ಗೊತ್ತಿರುವಷ್ಟು ನಿಮಗೆ ಮಾಹಿತಿನ ಕೊಡ್ತೀನಿ. ಮೊನ್ನೆ ಸೋಮವಾರ ಒಂದು ಕೋರ್ಟ್ ಅಂದೆ ಏನಾಯ್ತು ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ. ತುಂಬಾ ಕಡೆ ಹೇಳ್ತಾ ಇರೋದು ಏನಂದ್ರೆ ಜಡ್ಜು ಚೇಂಜ್ ಆಗೋದ್ರು ಅಂತ ಹೇಳ್ಬಿಟ್ಟು ತುಂಬಾ ಹೇಳ್ತಾ ಇದ್ರೆ. ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಹೋದ್ರು ಜಡ್ಜು ಅಂತ ಹೇಳ್ಬಿಟ್ಟು ತುಂಬಾ ಜನ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ನನಗೆ ಬಂದಿರೋ ಮಾಹಿತಿ ಏನೇನಾಯ್ತು ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಇನ್ನೊಂದು ನೋಡೋದಾದ್ರೆ ಇಲ್ಲಿ ಇಯರಿಂಗ್ ಒಂದ್ ದಿನದಿಂದ ಇನ್ನೊಂದ್ ದಿನಕ್ಕೆ ಹಾಕ್ತಾನೆ ಇದ್ದಾರೆ. ಅದೇ ರೀತಿ ಜಡ್ಜ್ ಚೇಂಜ್ ಆದ್ರು ಅಂತ ಕೆಲವ್ರು ಏನಂತಾರೆ ಡೇಟ್ ಮುಂದೋಗಿದೆ ಅಂತ ಹೇಳ್ತಾರೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಏನಪ್ಪಾ ಅಂದ್ರೆ 25ನೇ ತಾರೀಕಿಗೆ ಮುಂದೂಡಿದೆ ಅಂತ ಹೇಳ್ಬಿಟ್ಟು ನನಗೆ ಮಾಹಿತಿ ಬರ್ತಾ ಇದೆ. ಅದ್ರ ಜೊತೆಗೆ ಕೆಲವೊಬ್ರು ಹೇಳ್ತಾ ಇರೋದು ಏನಂದ್ರೆ ಜಡ್ಜ್ ಚೇಂಜ್ ಆಗೋದ್ರು ಅಂತ. ಇದು ಏಕಪೀಠ ಸದಸ್ಯತ್ವ ಅಲ್ಲ, ದ್ವಿಪೀಠ ಸದಸ್ಯತ್ವ. ಅಂದ್ರೆ ಇಬ್ರು ಇರ್ತಾರೆ ಜಡ್ಜ್ಗಳು. ಮತ್ತೆ ಒಬ್ರು ಮಿಸ್ ಆದ್ರೂ ಕೂಡ ಒಬ್ಬರನ್ನ ಇಂದ ಮಾಡ್ಕೋಬಹುದು, ಅಥವಾ ಇಲ್ಲ ಅಂದ್ರೆ ಏನಂದ್ರೆ ಇನ್ನೊಬ್ಬರನ್ನ ಆ ಜಾಗಕ್ಕೆ ಅವತ್ತೇ ಕೂಡ ಮಾಡ್ಬೋದು. ಬಟ್ ಹಿಯರಿಂಗ್ ಸಡನ್ ಆಗಿ ಮುಂದಾಕಕ್ ಆಗಲ್ಲ ಅನ್ನೋ ಮಾಹಿತಿ ಕೆಲವೊಬ್ಬರಿಂದ ನನಗೆ ತಿಳಿದು ಬಂತು. ಇನ್ನೊಂದು ಏನು ಅಂದ್ರೆ ಈಗ ಬೈಕ್ ಟ್ಯಾಕ್ಸಿನ ಈಗ ಪದೇ ಪದೇ ಬೈಕ್ ಟ್ಯಾಕ್ಸಿ ಈ ರೀತಿ ಆಗ್ತಾ ಇರೋದ್ರಿಂದ ನಮ್ಗೆ ಯಾಕೋ ಕಂಪ್ನಿಯವರು ಕೂಡ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅಂದ್ರೆ ಯಾವುದೇ ರೀತಿ ಅಪ್ಡೇಟ್ನು ಕೊಡ್ತಾ ಇಲ್ಲ. ಪ್ರತಿ ಇಯರಿಂಗ್ ಆದ ತಕ್ಷಣ ಇಲ್ಲ ಇವತ್ತು ಇಯರ್ ಮುಗಿದಿದೆ, ಇನ್ ಮುಂದಿನ ಇಯರಿಂಗ್ ಇದಿದೆ, ಇವತ್ತು ನೋಡೋಣ ಅಂತ ಹೇಳ್ಬಿಟ್ಟು ಏನು ಆಪ್ಗಳಲ್ಲಿ ಅಪ್ಡೇಟ್ ಕೊಡ್ತಾ ಇಲ್ಲ. ಇಲ್ಲಾಂದ್ರೆ ಯಾವುದೋ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಡೇಟ್ ಕೂಡ ಕೊಡ್ತಾ ಇಲ್ಲ. ಎಲ್ಲರೂ ಸುಮ್ಮನಾಗಿದ್ದಾರೆ. ಅದಕ್ಕೋಸ್ಕರ ಏನು ಅಂತಂದ್ರೆ ಯಾವ ಕಂಪ್ನಿಗಳು ಕೂಡ ತಲೆ ಕೆಡಿಸ್ಕೊತಾ ಇಲ್ಲ. ಅದನ್ನ ಯಾರೆಲ್ಲ ಮಾಡ್ತಾ ಇದ್ರಲ್ಲ ಅವ್ರಿಗೆ ಹೊಡೆತ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ಅವ್ರಿಗೂ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿರುತ್ತೆ ಕಂಪ್ನಿಗಳಿಗೆ, ಇಲ್ಲ ಅಂತ ಹೇಳಲ್ಲ. ಬಟ್ ಏನಂದ್ರೆ ಅವರು ಎಲ್ಲೂ ಕೂಡ ತೋರಿಸ್ಕೋತಾ ಇಲ್ಲ. ಅಂದ್ರೆ ಏನಾಯ್ತು ಅಂತ ಹೇಳ್ಬಿಟ್ಟು ಯಾರಿಗೂ ಕೂಡ ಅಪ್ಡೇಟ್ಗಳನ್ನ ಕೊಡಕ್ಕೂ ಆಗ್ತಾ ಇಲ್ಲ, ಕೊಡ್ತಾನೂ ಇಲ್ಲ. ಏರಿಂಗ್ ಒಂದ್ರಿಂದ ಒಂದಕ್ಕೆ ಮುಂದೋಡ್ತಾನೆ ಇದೆ. ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ರೆ ಆಟೋದವ್ರಾಗಿರ್ಬೋದು, ಅದೇ ರೀತಿ ಬೈಕ್ ಟ್ಯಾಕ್ಸಿ ಓಡಿಸೋರಾಗಿರ್ಬೋದು, ಅಪ್ಡೇಟ್ಗಳನ್ನ ಕೇಳ್ತಾ ಇದಾರೆ. ಆಟೋ ಓಡಿಸೋರು ಏನಂದ್ರೆ ಹೋಯ್ತು ಬಿಡಪ್ಪ, ಹೋಯ್ತು ಒಳ್ಳೇದಾಯ್ತು ಅಂತ ಹೇಳ್ಬಿಟ್ಟು ಆಟೋ ಓಡಿಸೋರು ಹೇಳ್ತಾ ಇದಾರೆ. ಅದ್ರ ಜೊತೆಗೆ ಏನಂದ್ರೆ ಈ ಬೈಕ್ ಅವ್ರು ಏನ್ ಹೇಳ್ತಾ ಇದಾರೆ, ನಮ್ಗೆ ಬೇಗ ಬರ್ಲಿ, ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ, ಕಾಲೇಜ್ ಮುಗಿಸ್ಕೊಂಡ್ಬಂದು ಪಾರ್ಟ್ ಟೈಮ್ ಅಲ್ಲಿ ಮಾಡ್ತಾ ಇದ್ದೆ, ನನಗೆ ಕಾಲೇಜ್ಗೆ ದುಡ್ಡು ಆಗ್ತಾ ಇತ್ತು ಅಂತ ಕೆಲವರು. ಇನ್ನು ಕೆಲವರು ನಾನು ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನಂಗೆ ಸಂಬಳ ಸಾಕಾಗ್ತಾ ಇಲ್ಲ, ಇದಕ್ಕೆ ಅಂದ್ರೆ ಸಾಯಂಕಾಲ ಬಂದು ಒಂದ್ 2 ಅವರ್ ಮಾಡಿದ್ರೆ ನನ್ನ ಪೆಟ್ರೋಲ್ಗೆ ನನ್ನ ಖರ್ಚಿಗೆ ಆದ್ರೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಮಾಡೋರೆ ತುಂಬಾ ಜನ ಇದ್ರು. ಫುಲ್ ಟೈಮ್ ಮಾಡೋರು ತುಂಬಾ ಕಡಿಮೆ ಇದ್ರು. ಬಟ್ ಈ ರೀತಿಯಾದಾಗ ಅಂದ್ರೆ ತುಂಬಾ ಹೊಡೆತಗಳು ಅನ್ಸುತ್ತೆ. ಇವಾಗ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ತೀನಿ ಅಥವಾ ಬೇರೆ ಅಪ್ಲಿಕೇಶನ್ ಗಳನ್ನ ಮಾಡ್ತೀನಿ ಅಂದ್ರೆ ಅಲ್ಲೇ ಅವ್ರಿಗೆ ಆರ್ಡರ್ ಇಲ್ಲ. ಈ ರೀತಿ ಮಾಡಿದ್ರೆ ತೊಂದರೆ ಆಗುತ್ತೆ ಅಂತಾನೆ ಹೇಳ್ಬೋದು. ನಾನು ಕೂಡ ಅಪ್ಡೇಟ್ಗಳು ಎಲ್ಲೆಲ್ಲಿ ಸಿಗುತ್ತೆ ಎಲ್ಲಾ ವೆಬ್ಸೈಟ್ ಗಳಲ್ಲಿ, ಎಲ್ಲಾ ಕಡೆನೂ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಎಲ್ಲಾ ವೆಬ್ಸೈಟ್ ಗಳಲ್ಲಿ ಆಗಿರ್ಬೋದು, ಅದೇ ರೀತಿ ಹೈಕೋರ್ಟ್ ಹಿಯರಿಂಗ್ ಇರುತ್ತೆ ಅದೆಲ್ಲ ಅಪ್ಡೇಟ್ ಗಳನ್ನು ನಾನು ಚೆಕ್ ಮಾಡಿದೆ. ಬಟ್ ಅವರು ಸರಿಯಾದ ಟೈಮ್ಗೆ ಅಪ್ಡೇಟ್ನು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ನಿಮ್ಗೆ ತಿಳ್ಸಕ್ಕೂ ಕೂಡ ಆಗ್ತಾ ಇಲ್ಲ. ಇವಾಗ ಬಂದಿರೋ ಮಾಹಿತಿ ಏನಪ್ಪಾ ಅಂದ್ರೆ 25ನೇ ತಾರೀಕಿಗೆ ಮುಂದೂಡಿದೆ ಅನ್ನೋ ಒಂದು ಮಾಹಿತಿ ಕೂಡ ಬರ್ತಾ ಇದೆ. ಅದ್ರ ಜೊತೆಗೆ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳ್ತಾ ಇರೋದು ಏನು ಅಂದ್ರೆ ಜಡ್ಜ್ಗಳು ಚೇಂಜ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಬಟ್ ಏನು ಅಂದ್ರೆ ಅದಕ್ಕೆ ನಿಖರವಾದ ಮಾಹಿತಿಗಳು ಕೂಡ ಎಲ್ಲೂ ಇಲ್ಲ, ಯಾವ ವೆಬ್ಸೈಟ್ ಅಲ್ಲೂ ಕೂಡ ಇಲ್ಲ, ಯಾರು ಲಾಯರ್ನ ಕೇಳಿದ್ರು ಗೊತ್ತಿಲ್ಲ ಅಂತ ಇದ್ದಾರೆ. ಅದಕ್ಕೋಸ್ಕರ ಏನು ಅಂದ್ರೆ ಈಗ ಇಷ್ಟೊಂದು ನಂಬ್ಕೊಂಡು ಬೈಕ್ ಟ್ಯಾಕ್ಸಿ ಬಗ್ಗೆ ನೀವೆಲ್ಲ ಕೇಳ್ತಾ ಇದ್ದೀರಾ, ನಿಮ್ಮೆಲ್ಲ ಕನ್ಸರ್ನ್ ಇದೆ, ಓಕೆ, ನನಗೂ ಕೂಡ ಅರ್ಥ ಆಗುತ್ತೆ. ಬಟ್ ಏನ್ ಮಾಡೋದು, ಈ ರೀತಿ ಅಪ್ಡೇಟ್ಗಳು ಕೂಡ ಬರ್ತಾ ಇದಾವೆ. 25ನೇ ತಾರೀಕು ಅಂತ ಹೇಳಿದ್ದಾರೆ. ನಾನು ಎಲ್ಲಿ ಬೇಕು ಅಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಲಾಯರ್ನ ಕೇಳೋದಾಗಿರ್ಬೋದು, ನಮ್ಗೆ ಗೊತ್ತಿರೋರ್ನ ಕೇಳೋದಾಗಿರ್ಬೋದು, ಏನೇನಾಯ್ತು ಎಂತೆಂತಾಯ್ತು ಎಲ್ಲ ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಬಟ್ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಓಕೆ, ಅದಕ್ಕೋಸ್ಕರನೇ ತುಂಬಾ ಲೇಟ್ ಆಗ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬೈಕ್ ಟ್ಯಾಕ್ಸಿಗೋಸ್ಕರ ಇಷ್ಟೊಂದೆಲ್ಲ ಜನ ಡಿಪೆಂಡ್ ಆಗಿದ್ರಿ ಅನ್ನೋದು ಮಾಹಿತಿ ಕೂಡ ಇವಾಗ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಜನರು ಡಿಪೆಂಡ್ ಆಗಿದ್ರ 1 ಲಕ್ಷ ಅಂತ ಹೇಳ್ತಾ ಇದ್ರು. ಅದರಲ್ಲಿ 1 ಲಕ್ಷ ಅಂತ ಕರೋನಾ ಬಂದಾಗ ಎಷ್ಟೋ ಜನ ಏನು ಅಂದ್ರೆ ಅವರ ಕೆಲಸ ಕಳ್ಕೊಂಡ್ರು, ಎಷ್ಟೋ ಜನ ಬೇರೆ ಬೇರೆ ಕೆಲ್ಸಕ್ಕೆ ಹೋದ್ರು, ಎಷ್ಟೋ ಜನ ಬೆಂಗಳೂರನ್ನೇ ಖಾಲಿ ಮಾಡ್ಕೊಂಡು ಊರ್ಗ್ ಹೋದ್ರು. ಆ ರೀತಿ ಕೆಲವರು ಖಾಲಿ ಮಾಡ್ಕೊಂಡು ಊರ್ಗ್ ಹೋಗಿರ್ಬೋದು ಬೈಕ್ ಟ್ಯಾಕ್ಸಿ ಸ್ಟಾಪ್ ಆದ್ಮೇಲೆ. ಬಟ್ ಅದರಿಂದ ಈಗ ಆಟೋದವ್ರಿಗಾದ್ರೂ ಇದಾಗ್ತಾ ಇದೆ ಅಂದ್ರೆ ಅದು ಇಲ್ಲ. ಬೇರೆಯವರು ಎಲ್ಲ ಹೊಡಿತಾ ಇದಾರೆ. ನೋಡ್ಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋ ಅಪ್ಡೇಟ್ ನ ತಿಳಿಸ್ಕೊಡ್ತೀನಿ.
ಏನೋ ಯಾರಿಗೋ ಅಂದ್ರೆ ಸುಮ್ಮನೆ ಲ್ಯಾಗ್ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಂಗೆ ತಿಳಿದಿರೋದನ್ನ ಹೇಳೋದಷ್ಟೇ. ಕೆಲವೊಬ್ರು ಕಮೆಂಟ್ ಹಾಕ್ತೀರಾ, ಲ್ಯಾಗ್ ಮಾಡ್ತೀರಾ ಏನಿರೋದಪ್ಪ ಅಪ್ಡೇಟ್‌ನ ಬೇಗ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು. ಅಪ್ಡೇಟ್ ಬಂದಿರೋದು ಇಷ್ಟೇ. ಅದನ್ನ 10 ಸೆಕೆಂಡಲ್ಲಿ 20 ಸೆಕೆಂಡಲ್ಲಿ ಹೇಳೋದು ಯೂಸ್ ಇಲ್ಲ. ಯಾಕಂದ್ರೆ ಏನೇನಾಯ್ತು, ಏನೇನ್ ಬೆಳವಣಿಗೆಗಳು ಆಗ್ತಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಾಯ್ತಾ ಇರ್ತೀರಾ. ಅದಕ್ಕೋಸ್ಕರನೇ ಈ ವಿಡಿಯೋ ಡೆಡಿಕೇಟ್ ಮಾಡಿದ್ರಿಂದ ಏನಂದ್ರೆ ನಿಮ್ಗೂ ಇದನ್ನ ವಿಡಿಯೋ ನೋಡಿದ್ಮೇಲೆ ನಿಮ್ಗೂ ಒಂದ್ ಸ್ವಲ್ಪ ಸಮಾಧಾನ ಆಗ್ಬೋದು. ಯಪ್ಪ ಏನೋ ಒಂದು ಇಷ್ಟು ಜನ ನಮ್ ಜೊತೆಗಿದ್ದಾರೆ ಅನ್ನೋ ಒಂದು ಸಮಾಧಾನ ಆಗ್ಬೋದು ಅನ್ನೋಕ್ಕೋಸ್ಕರ ಇಷ್ಟೆಲ್ಲಾನು ಹೇಳ್ಬಿಟ್ಟು ಪೀಠಿಕೆ ಹಾಕ್ಬಿಟ್ಟು ಇವಾಗ ಅದು ಅಪ್ಡೇಟ್‌ನ ತಿಳಿಸ್ತಾ ಇದ್ದೀನಿ. ಓಕೆ, ಜಾಸ್ತಿ ಹೇಳೋದ್ ಬೇಡ. ಮತ್ತೆ ನೋಡೋಣ, ಮತ್ತೇನಾದ್ರು ಅಪ್ಡೇಟ್ ಬಂದ್ರೆ ನಿಮ್ಗೆ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.